ಹೆಲೋ ಫ್ರೆಂಡ್ಸ್, ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಐಒನ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಕಾಮನ್ ಆಗಿ ನಾವು ಐಒನ ನೆಟ್ವರ್ಕಿಂಗಿಗಾಗಿ ಯೂಸ್ ಮಾಡ್ತೀವಿ, ಲ್ಯಾನ್ ಕನೆಕ್ಟ್ ಮಾಡೋದಕ್ಕಾಗಿ ಯೂಸ್ ಮಾಡ್ತೀವಿ. ಇದನ್ನು ನಾನು ಫೇಸ್ ಪ್ಲೇಟ್ ತೊಗೊಂಡಿದ್ದೀನಿ, ಐಒನ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ. ಇದನ್ನು ಕ್ಲಿಪ್ ರೀತಿ ಇರುತ್ತೆ, ಅದನ್ನು ಹೀಗೆ ಕನೆಕ್ಟ್ ಮಾಡಬೇಕು. ಐಒ ಕನೆಕ್ಟ್ ಮಾಡಿದ್ದೀನಿ. ಇದ್ರದ್ದು ವೈರಿಂಗ್ ಹೆಂಗೆ ಮಾಡಬೇಕು, ಅದನ್ನು ಹೇಗೆ ಪಂಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಕ್ಯಾಟ್ 6 ಕೇಬಲಿಂದ ನಾವು ಇದನ್ನು ಮಾಡ್ತೀವಿ. ನಾನು ತಗೊಂಡಿರೋದು RJ45 ಐಒನ. ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಕೇಬಲ್ದು ಕ್ಯಾಟ್ 6 ಕೇಬಲನ್ನು ನಾನು ಸ್ಲೀವ್ ಮಾಡ್ಕೊತಾ ಇದ್ದೀನಿ. ಕ್ಯಾಟ್ 6ಅಲ್ಲಿ 4 ಪೇರ್ ಇರುತ್ತೆ, ಬ್ಲೂ ಪೇರ್ ಮತ್ತು ಬ್ರೌನ್ ಪೇರ್, ಗ್ರೀನ್ ಮತ್ತು ಆರೆಂಜ್. ಅದರಲ್ಲಿ ಆರೆಂಜ್ ವೈಟ್, ಬ್ಲೂ ವೈಟ್ ಹೀಗಿರುತ್ತೆ. ನೋಡಿ, ಅದನ್ನು ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನೋಡೋಣ. ಇದರಲ್ಲಿ ಕಾಮನ್ ಆಗಿ ನಾವು ಬಿ ಟೈಪನ್ನು ಯೂಸ್ ಮಾಡ್ತೀವಿ. ಕಾಮನ್ಲಿ UK ಇಂಡಿಯಾದಲ್ಲೆಲ್ಲ ಬಿ ಟೈಪ್ನ ಮೋಸ್ಟಾಗಿ ಯೂಸ್ ಮಾಡೋದ್ರಿಂದ ನಾವು ಬಿ ಟೈಪನ್ನು ಯೂಸ್ ಮಾಡ್ತೀವಿ. ಬಿ ಟೈಪ್ನ ಹೇಗೆ ಯೂಸ್ ಮಾಡ್ತೀವಿ, ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಿದ್ದೀನಿ. ನೋಡಿ, ನಿಮಗೆ ಗ್ರೀನ್ ವೈಟ್, ಬ್ಲೂ ವೈಟ್, ಬ್ರೌನ್ ವೈಟ್, ಆರೆಂಜ್ ವೈಟ್ ಹೀಗೆ ನಾವು ಅದನ್ನು ಕನೆಕ್ಟ್ ಮಾಡ್ತೀವಿ. ಬಿ ಟೈಪ್ನ ನಾವು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋದ್ರಿಂದ ಬಿ ಟೈಪ್ನ ನಾವು ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇದನ್ನು ಪಂಚಿಂಗ್ ಟೂಲ್ ನಾವು ಯೂಸ್ ಮಾಡಿ, ಪಂಚಿಂಗ್ ಟೂಲಿಂದ ತೋರಿಸಿದ್ನಲ್ಲ, ಆಲ್ರೆಡಿ ನಿಮಗೆ ಇಮೇಜ್ ಹಾಕಿದ್ದೀನಿ. ಅದೇ ಪಂಚಿಂಗ್ ಟೂಲಿಂದ ನಾವು ಇದನ್ನು ಪಂಚ್ ಮಾಡಬೇಕು. ನೋಡಿ, ಪ್ರತಿಯೊಂದನ್ನು ಪಂಚ್ ಮಾಡೋದ್ರಿಂದ ನಾವು ವೈರ್ನ ಮತ್ತೆ ಎಳೆದಾಗ ಅದು ವಾಪಸ್ ಬರಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಕೆಲವರು ಟೆಸ್ಟರಿಂದ ಯೂಸ್ ಮಾಡ್ತಾರೆ, ಟೆಸ್ಟರಿಂದ ಪಂಚ್ ಮಾಡ್ತಾರೆ. ಟೆಸ್ಟರಿಂದ ಪಂಚ್ ಮಾಡೋದ್ರಿಂದ ಐಒ ಏನಿದೆ ಡ್ಯಾಮೇಜ್ ಆಗುತ್ತೆ. ಆದ್ದರಿಂದ ಈ ಪಂಚಿಂಗ್ ಟೂಲಿಂದನೇ ನಾವು ಪಂಚ್ ಮಾಡಬೇಕು. ನೋಡಿ, ಆ ನಾಬನ್ನು ಇಟ್ಟು ಪಂಚ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದನ್ನು ಸೇಮ್ ಆಗಿ ಪಂಚ್ ಮಾಡಬೇಕು. ನೋಡಿ, ಪ್ರತಿಯೊಂದನ್ನು ಪಂಚ್ ಮಾಡ್ತಾಯಿದ್ದೀನಿ. ಈ ರೀತಿ ಪಂಚಿಂಗ್ ಟೂಲ್ ಯೂಸ್ ಮಾಡಿ ಪಂಚ್ ಮಾಡೋದ್ರಿಂದ ನಾವು ವೈರನ್ನು ಎಳೆದಾಗ, ಇನ್ ಕೇಸ್ ಎಲ್ಲಾದರೂ ಟೈಟಾಗಿ ಎಳೆದಾಗ ಸಿಕ್ಕಾಕೊಂಡಾಗ ಅದೇನಾಗುತ್ತೆ, ವಾಪಸ್ ಬರೋ ಚಾನ್ಸಸ್ ಇರುತ್ತೆ, ಕಿತ್ತು ಬರೋ ಚಾನ್ಸಸ್ ಇರುತ್ತೆ, ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿಯೇ ನಾವು ಕ್ಲೀನಾಗಿ ಪಂಚಿಂಗ್ ಟೂಲಿಂದನೇ ಪಂಚ್ ಮಾಡಬೇಕು. ನೋಡಿ, ಕ್ಲೀನಾಗಿ ಪಂಚ್ ಮಾಡಬೇಕು. ನಾನು ಆಲ್ರೆಡಿ ಪಂಚ್ ಮಾಡಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ಪಂಚ್ ಮಾಡಿದ್ದನ್ನು ಕ್ಲೀನಾಗಿ ಎಕ್ಸ್ಟ್ರಾ ವೈರ್ಸ್ ಇದ್ದರೆ ಅದನ್ನು ಕಟ್ ಮಾಡಿ, ಅದನ್ನು ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಎಕ್ಸ್ಟ್ರಾ ವೈರ್ ಇದ್ದರೆ ಪಂಚ್ ಮಾಡಿ. ನೋಡಿ, ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಹೀಗೆ ಪಂಚ್ ಮಾಡಬೇಕು. ಅದ್ರ ಮೇಲ್ಗಡೆ ಕ್ಯಾಪ್ ಇರುತ್ತೆ, ಕ್ಯಾಪ್ನ ಹಾಕಬೇಕು. ಇವಾಗ ನೋಡಿ, ಫೇಸ್ ಪ್ಲೇಟ್ಗೆ ಒಂದು ಸೈಡ್ ಕನೆಕ್ಟ್ ಆಗಿದೆ, ನಮ್ಮದು ಐಒ ಕನೆಕ್ಟ್ ಆಗಿದೆ. ಇನ್ನೊಂದು ಸೈಡ್ ಇರುತ್ತಲ್ಲ, ಇದು ನಾನು ಶಾರ್ಟ್ ಕೇಬಲ್ ತೊಗೊಂಡಿದ್ದೀನಿ. ಲೆಂತ್ ಕೇಬಲ್ ಇರುತ್ತೆ, ಅದನ್ನು ನಾವು ಪ್ಯಾಚ್ ಪ್ಯಾನಲ್ಗೆ ಅಥವಾ ಎಲ್ಲಾದರೂ ಪ್ಯಾನಲ್ಗೆ ಫಿಕ್ಸ್ ಮಾಡ್ತೀವಿ. ಹಾಗೆ ನಾನು ಇನ್ನೊಂದು ಸೈಡೂ ಕೂಡ ಇನ್ನೊಂದು ಐಒ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೇಮ್ 4 ಪೇರ್ ಇರುತ್ತೆ, ಅಲ್ಲಿನೂ ಒಂದು ಐಒ ತೊಗೊಂಡಿದ್ದೀನಿ. ಆ ಐಒನ ಸೇಮ್ ರೀತಿಯಲ್ಲಿ ಕನೆಕ್ಟ್ ಮಾಡ್ತೀನಿ. ನೋಡಿ, ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ಎಲ್ಲದನ್ನು ಸಪ್ರೇಟ್ ಮಾಡಿದ್ದೀನಿ. ಸೇಮ್ ಪಂಚಿಂಗ್ ಟೂಲ್ ಯೂಸ್ ಮಾಡಿ ಸೇಮ್ ಆಗಿ ಕನೆಕ್ಟ್ ಮಾಡ್ತೀನಿ. ಫಸ್ಟ್ ಹೇಗೆ ಐಒ ಕನೆಕ್ಟ್ ಮಾಡಿದ್ನೋ ಸೇಮ್ ಅದೇ ರೀತಿಯೇ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಅದೇ ರೀತಿ ಪಂಚಿಂಗ್ ಟೂಲ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತಾಯಿದ್ದೀನಿ. ನಾನು 2 ಎಂಡ್ಗೂ ಹತ್ತಿರದಲ್ಲೇ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಲೆಂತ್ ಕೇಬಲ್ ತೊಗೊಂಡ್ರೆ ಇಲ್ಲಿ ಕಾಣಲ್ಲ, ಗೊತ್ತಾಗಲ್ಲ ಅಂದ್ಕೊಂಡು ಶಾರ್ಟ್ ಕೇಬಲ್ನ ತೊಗೊಂಡಿದ್ದೀನಿ. 2 ಕಡೆ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ನೋಡಿ ಐಒ ಕನೆಕ್ಟ್ ಆಗಿದೆ, ನಮ್ಮದು ನೀಟಾಗಿ ಬಂದಿದೆ. ನೋಡಿ, ಹೀಗೆ ಕನೆಕ್ಟ್ ಆಗಿರಬೇಕು. ಇವಾಗ ಕನೆಕ್ಟ್ ಮಾಡಿ ಆಯಿತು, ಆದರೆ ಇದನ್ನು ಟೆಸ್ಟ್ ಮಾಡೋದು ಹೇಗೆ, ಮಾಡ್ತಿರೋದನ್ನು ವರ್ಕ್ ಆಗ್ತಿದೆಯೋ ಇಲ್ಲ ಕನೆಕ್ಟಿವಿಟಿ ಸರಿ ಇದೆಯೋ, ಒಂದು ವೈರ್ ಹೊರಗಡೆ ಬಂದರೆ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಅದನ್ನು ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಇದನ್ನು ಲ್ಯಾನ್ ಟೆಸ್ಟರ್ ಅಂತ ಹೇಳ್ತೀವಿ. RJ45 ಮತ್ತು RJ11 ಲ್ಯಾನ್ ಟೆಸ್ಟರ್ ಅಂತ ಹೇಳ್ತೀವಿ. ಇದ್ರ ಮೂಲಕ ನಾವು ಕನೆಕ್ಟ್ ಮಾಡ್ತೀವಿ. ಇದನ್ನು ಹೇಗೆ ಟೆಸ್ಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದನ್ನು ಫಸ್ಟು ಆನ್ ಮಾಡ್ಕೋಬೇಕು. 2 ಪ್ಯಾಚ್ ಕೇಬಲ್ ತೊಗೋಬೇಕು. ಪ್ಯಾಚ್ ಕೇಬಲ್ ತೊಗೊಂಡು ಪ್ಯಾಚ್ ಕೇಬಲ್ನ ಒಂದು ತುದಿನ ಫೇಸ್ ಪ್ಲೇಟ್ಗೆ ಮತ್ತು ಟೆಸ್ಟರ್ಗೆ ಹಾಕಬೇಕು. ಸೇಮ್ ಇನ್ನೊಂದು ತುದಿನ ಇನ್ನೊಂದು ಎಂಡಿನ ಐಒಗೆ ಕನೆಕ್ಟ್ ಮಾಡಬೇಕು. ಸೇಮ್ ಟೆಸ್ಟರ್ಗೆ ಕನೆಕ್ಟ್ ಮಾಡಬೇಕು. ನೋಡಿ, ನಾನು ಇದನ್ನು ತೋರಿಸ್ತಾ ಇದ್ದೀನಿ. 2 ಇರುತ್ತೆ. ಅದನ್ನು ನಾವು RJ45, ಇದರಲ್ಲಿ RJ11 ಮತ್ತು RJ45 ಇರುತ್ತೆ. ನಾನು ಡಯಾಗ್ರಾಮ್ ಬೇಕಾದರೂ ಹಾಕಿದ್ದೀನಿ. ನೋಡಿ, RJ45ಇಂದ ಹೇಗೆ ಕನೆಕ್ಟ್ ಮಾಡೋದು ಅನ್ನೋದನ್ನು ಡಯಾಗ್ರಾಮ್ ಕೂಡ ಹಾಕಿದ್ದೀನಿ. RJ45ಇಂದ ಒಂದು ಕಡೆ ಫೇಸ್ ಪ್ಲೇಟ್ಗೆ ಕನೆಕ್ಟ್ ಆಗಿದೆ, ಇನ್ನೊಂದು ಐಒಯಿಂದ ಇನ್ನೊಂದು ಕಡೆ ಟೆಸ್ಟರ್ಗೆ ಕನೆಕ್ಟ್ ಆಗಿದೆ. ಹೀಗೆ ನೀವು ಕನೆಕ್ಟ್ ಮಾಡ್ಕೋಬೇಕು ಪ್ಯಾಚ್ ಕಾರ್ಡ್ನ ಮುಖಾಂತರ. 2 ಪ್ಯಾಚ್ ಕಾರ್ಡ್ ಬೇಕು, ಸಪ್ರೇಟಾಗಿ ಹಾಕಿದ್ದೀನಿ. ಇದೇ ಇಮೇಜ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೋಬೋದು. ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ನೋಡ್ಕೋಬೋದು. ಅದೇ ರೀತಿಯೇ ನಾನು ಪ್ರಾಕ್ಟಿಕಲಾಗಿಯೂ ಸೇಮ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಹಾಗೆಯೇ ಕನೆಕ್ಟ್ ಮಾಡಿದ್ದೀನಿ. ನೋಡಿ,
ಕನೆಕ್ಟ್ ಮಾಡ್ತಾಯಿದ್ದೀನಿ. ಒಂದು ಪ್ಯಾಚ್ ಕಾರ್ಡ್ ತೊಗೊಂಡಿದ್ದೀನಿ, RJ45ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇದು ಕನೆಕ್ಟ್ ಆಯಿತು. ಇನ್ನೊಂದು ಎಂಡನ್ನು ನಾನು ಫೇಸ್ ಪ್ಲೇಟ್ನಲ್ಲಿ ಕನೆಕ್ಟ್ ಮಾಡಿರೋ IOಗೆ ಕನೆಕ್ಟ್ ಮಾಡ್ತಿದ್ದೀನಿ. ಪ್ಯಾಚ್ ಕಾರ್ಡ್ನ ಒಂದು ಎಂಡು ಟೆಸ್ಟರ್ಗೆ, ಇನ್ನೊಂದು ಎಂಡು IOಗೆ, ನಾನು ಫೇಸ್ ಪ್ಲೇಟಲ್ಲಿರೋ IOಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆಯೇ ಇನ್ನೊಂದು ಎಂಡಿಗೆ ಬರೋಣ. ಇನ್ನೊಂದು ಎಂಡ್ಗೆ ಸೇಮ್ ಇದೇ ಥರ ಪ್ಯಾಚ್ ಕಾರ್ಡ್ ಒಂದು ತೊಗೋಬೇಕು. ನೋಡಿ, ಒಂದು ಪ್ಯಾಚ್ ಕಾರ್ಡ್ ತೊಗೊಂಡಿದ್ದೀನಿ, ಅದನ್ನು ಟೆಸ್ಟರ್ಗೆ ಕನೆಕ್ಟ್ ಮಾಡಬೇಕು. ಇನ್ನೊಂದು ಎಂಡನ್ನು IO, ಇನ್ನೊಂದು ಎಂಡ್ ಇದೆಯಲ್ಲ ಫೇಸ್ ಪ್ಲೇಟ್ನ ಇನ್ನೊಂದು ಎಂಡ್, ಅದು ಯಾವುದೇ ಪ್ಯಾಚ್ ಪ್ಯಾನಲ್ಗೆ ಹೋಗುತ್ತೆ ಅಂತ ಹೇಳ್ತೀನಲ್ಲ, ಆ ಎಂಡ್ಗೆ ಇನ್ನೊಂದು ಪ್ಯಾಚ್ ಕೇಬಲ್ನ ಎಂಡನ್ನು ಕನೆಕ್ಟ್ ಮಾಡಬೇಕು. ನೋಡಿ, ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಲ್ಯಾಂಡ್ ಟೆಸ್ಟರಿಗೆ ಕನೆಕ್ಟ್ ಮಾಡಿದ್ದೀನಿ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅನ್ನೋದು ನೋಡೋಣ. ಇವಾಗ ನಾವು ತೊಗೊಂಡಿದ್ದು 4 ಪೇರ್ ಇರುತ್ತೆ ಅಲ್ವಾ, 4 ಪೇರ್ ಅಂದರೆ 8 ವೈರ್ ಇರುತ್ತೆ. ಅದರಲ್ಲಿ ನೋಡಿ 1 to 8ವರೆಗೂ ಇದೆ. ಹೀಗೆ ಅಷ್ಟು ಲೈಟ್ ಕೂಡ ಬ್ಲಿಂಕ್ ಆಗಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.